ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಊಟಕ್ಕೆ ತುಪ್ಪ ಇರದಿದ್ರೂ ನಡೆದೀತು. ಆದರೆ ಸದ್ಯದ ಸ್ಥಿತಿಯಲ್ಲಿ ಪ್ರಾದೇಶಿಕ ಭದ್ರತೆ, ಸುರಕ್ಷತೆ ಅನ್ನೋದು ಬಹಳ ಮುಖ್ಯ. ಸದ್ಯ ಜಾಗತಿಕವಾಗಿ ನಡೆಯುತ್ತಿರುವ ಘಟನೆಗಳು, ಸಮರದ ಸ್ಥಿತಿಗಳು, ಭದ್ರತಾ ವಿಚಾರಗಳಲ್ಲಿ ನಾವು ಕೈಗೊಳ್ಳಬೇಕಾಗಿರುವ ಕ್ರಮಗಳನ್ನು ಪರಿಶೀಲಿಸುವಂತೆ ಮಾಡ್ತಿದೆ. ಬದಲಾಗುತ್ತಿರುವ ಜಾಗತಿಕ ರಾಜಕೀಯದ ದೃಷ್ಟಿಕೋನದಿಂದ ಸುರಕ್ಷತೆ ಟಾಪ್ ಪ್ರಿಯಾರಿಟಿ ಆಗಿದೆ. ಭಾರತ ಕೂಡ ಈ ವಿಷಯದಲ್ಲಿ ಹೆಚ್ಚು ಒತ್ತು ಕೊಡ್ತಿರುವಂತೆ ಕಾಣ್ತಿದೆ. ಕಾರಣ, ಭಾರತ ಸದ್ದಿಲ್ಲದೆ ಪರಮಾಣು ಜಲಂತರ್ಗಾಮಿ ನೆಲೆಯನ್ನ ನಿರ್ಮಿಸ್ತಾ ಇದೆ. ಮೇಲ್ನೋಟಕ್ಕೆ ಇದರ ಅಗತ್ಯವೇನು ಅಂತ ಕೆಲವರು ಕೇಳಬಹುದು. ದೇಶದಲ್ಲಿ ಸಾಕಷ್ಟು ಸಮಸ್ಯೆ, ಸವಾಲುಗಳಿದೆ. ಜೊತೆಗೆ ನಮ್ಮ ಸೇನೆಗಳು ಕೂಡ ಸಶಕ್ತವಾಗಿದೆ. ಹೀಗಾಗಿ ಅಣು ಜಲಂತರ್ಗಾಮಿ ನೆಲೆಯ ಅಗತ್ಯವೇನಿತ್ತು ಅನ್ನುವ ಪ್ರಶ್ನೆ ಬರಬಹುದು. ಆದರೆ ಇಂಡಿಯಾದ ಈ ನಿರ್ಧಾರದ ಹಿಂದೆ ಅನೇಕ ಪ್ರಮುಖ ಸಂಗತಿಗಳಿವೆ. ಅದರಲ್ಲೂ ದಕ್ಷಿಣ ಏಷ್ಯಾದಲ್ಲಿ ಮುಂದೆ ಎದುರಾಗಬಹುದಾದ ಸಂಕಷ್ಟಗಳನ್ನು ಗಮನದಲ್ಲಿಟ್ಕೊಂಡು ಇದನ್ನ ನಿರ್ಮಿಸಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ನ್ಯೂಕ್ಲಿಯರ್ ಸಬ್ಮರೈನ್ ಬೇಸ್ ಅಂದ್ರೆ ಏನು? ಇದು ನಿರ್ಮಾಣ ಆಗ್ತಿರೋದೆಲ್ಲಿ? ಇದರ ನಿರ್ಮಾಣ ವೆಚ್ಚವೆಷ್ಟು? ಇದರಿಂದ ಭಾರತಕ್ಕೆ ಆಗುವ ಲಾಭಗಳೇನು? ಇದೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಭಾರತಕ್ಕೆ ಪ್ರಾದೇಶಿಕವಾಗಿ ಶತ್ರುಗಳೇನು ಕಡಿಮೆ ಇಲ್ಲ. ಪಾಕಿಸ್ತಾನ, ಚೀನಾ, ಮಾಲ್ಡೀವ್ಸ್ ಹಾಗೂ ಇದೀಗ ಬಾಂಗ್ಲಾದೇಶ ಕೂಡ ಭಾರತ ವಿರೋಧಿ ಮನಸ್ಥಿತಿಯನ್ನ ಹೊಂದಿದೆ. ದಕ್ಷಿಣ ಏಷ್ಯಾದಲ್ಲಿ ಹಿರಿಯಣ್ಣನಂತಿರುವ ಇಂಡಿಯಾ ಪ್ರಾದೇಶಿಕ ಭದ್ರತೆಯನ್ನ, ಹಿತವನ್ನ ಕಾಪಾಡಿಕೊಳ್ಳಲೇಬೇಕಿದೆ. ಅದರಲ್ಲೂ ಚೀನಾದ ಬೆದರಿಕೆಯನ್ನ ಮೆಟ್ಟಿ ನಿಲ್ಬೇಕಿದೆ. 2020ರಲ್ಲಿ ನಡೆದ ಗಲ್ವಾನ್ ಸಂಘರ್ಷದ ಬಳಿಕ ಚೀನಾ ಅದೆಷ್ಟು ಅಪಾಯಕಾರಿ ಅನ್ನೋದು ತಿಳಿದಿದೆ. ಕಾಲು ಕೆರೆದು ಜಗಳಕ್ಕಿಳಿಯುವ ರೆಡ್ ಡ್ರ್ಯಾಗನ್ ಈಗಲೂ ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ತನ್ನ ಖ್ಯಾತೆಯನ್ನ ಬಿಟ್ಟಿಲ್ಲ. ಮೇಲ್ನೋಟಕ್ಕೆ ಸದ್ಯದ ಸ್ಥಿತಿಯಲ್ಲಿ ಚೀನಾ ಭಾರತದ ಸಂಬಂಧಗಳು ಸುಧಾರಣೆಯಾಗಿವೆ. ಎಲ್ಲವೂ ನಾರ್ಮಲ್ ಎನ್ನುವಂತಹ ಸ್ಥಿತಿಯೇ ಇದೆ. ಆದರೆ ಚೀನಾ ಭಾರತವನ್ನ ಸುತ್ತುವರಿಯುತ್ತಿರುವ ರೀತಿ, ಹಿಂದೂ ಮಹಾಸಾಗರದಲ್ಲಿ ಮಾಡ್ತಿರುವ ಹಸ್ತಕ್ಷೇಪದ ದೃಷ್ಟಿಯಿಂದ ಭಾರತ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಿದೆ. ಈ ಸಬ್ಮರೀನ್ ನೆಲೆಯ ವಿಚಾರಕ್ಕೆ ಬರೋದಾದರೆ, ಭಾರತ ಸದ್ದಿಲ್ಲದೆ ತನ್ನ ಕಾರ್ಯಾಚರಣೆ ಮಾಡ್ತಿದೆ. ಪರಮಾಣು ಸಹಿತ ಜಲಂತರ್ಗಾಮಿ ನೆಲೆ ಅಂದ್ರೆ ಹೆಸರೇ ಹೇಳುವ ಹಾಗೆ ಅಣುಬಾಂಬ್ ಸಹಿತ ಸಬ್ಮರೀನ್ಗಳನ್ನ ಅಂದ್ರೆ ಜಲಂತರ್ಗಾಮಿ ನೌಕೆಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಳ್ಳುವ ನೆಲೆಯಾಗಿದೆ. ಹೇಗೆ ವಾಯು ನೆಲೆಗಳಿರುತ್ತವೆಯೋ ಹಾಗೆ ಜಲಂತರ್ಗಾಮಿ ನೌಕೆಗಳನ್ನು ಇರಿಸಿಕೊಳ್ಳಲು ಕರಾವಳಿಯಲ್ಲಿ ಇದನ್ನ ನಿರ್ಮಿಸಲಾಗಿದೆ. ಪೂರ್ವ ಕರಾವಳಿಯ ಭಾಗವಾದ ಆಂಧ್ರ ಪ್ರದೇಶದ ರಾಂಬಿಲ್ಲಿ ಪ್ರದೇಶದಲ್ಲಿ ಈ ರಹಸ್ಯ ಸಬ್ಮರೀನ್ ನೆಲೆ ನಿರ್ಮಿಸಲಾಗ್ತಿದೆ. ಇದು ಕರಾವಳಿಯ ಪ್ರಮುಖ ನೌಕಾ ಪ್ರದೇಶ ವಿಶಾಖಪಟ್ಟಣಂನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಜೊತೆಗೆ ಇದರ ವಿಶೇಷತೆ ಅಂದ್ರೆ ಇದು ಅತ್ಯಂತ ಆಯಕಟ್ಟಿನ ಹಾಗೂ ಅಷ್ಟೇ ಸುರಕ್ಷಿತವಾದ ಜಾಗದಲ್ಲಿದೆ. ಇದನ್ನ ಅಷ್ಟು ಸುಲಭವಾಗಿ ಟಾರ್ಗೆಟ್ ಮಾಡಲು ಸಾಧ್ಯವಿಲ್ಲ. ಅಷ್ಟಕ್ಕೂ ಈ ಜಲಂತರ್ಗಾಮಿ ನೆಲೆಯ ಅಗತ್ಯವೇನಿತ್ತು ಅನ್ನುವ ಪ್ರಶ್ನೆ ಎಲ್ಲರ ತಲೆಯಲ್ಲಿ ಇರಬಹುದು. ಅದನ್ನ ಕೊಂಚ ವಿಸ್ತೃತವಾಗಿ ನೋಡೋಣ. ಸ್ನೇಹಿತರೆ, ತಮಗೆಲ್ಲ ತಿಳಿದೇ ಇದೆ ಚೀನಾ ಹೇಗೆಲ್ಲ ಭಾರತವನ್ನ ಸುತ್ತುವರಿಯುತ್ತಿದೆ ಅಂತ. ಅಕ್ಸೈ ಚೀನಾದಿಂದ ಹಿಡಿದುಕೊಂಡು ಗ್ವಾದಾರ್ ಪೋರ್ಟ್ ವರೆಗೂ ಅದು ಚೀನಾ ಪಾಕಿಸ್ತಾನ ಎಕಾನಮಿಕ್ ಕಾರಿಡಾರ್ ಮಾಡ್ತಾ ಇದೆ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಇದನ್ನ ಮಾಡಲಾಗ್ತಾ ಇದೆ ಅಂತ ಹೇಳ್ತಿದ್ರು. ಇದರ ಮುಖ್ಯ ಗುರಿ ಭಾರತವನ್ನ ಬೈಪಾಸ್ ಮಾಡೋದು. ಹಾಗೆ ಯುದ್ಧದ ಸನ್ನಿವೇಶ ಎದುರಾದರೆ ತನ್ನ ಯುದ್ಧ ಸಾಮಗ್ರಿಗಳನ್ನ ಈ ದಾರಿ ಮೂಲಕ ಪಶ್ಚಿಮ ಭಾರತದ ಗಡಿಗೆ ರವಾನಿಸೋದಾಗಿದೆ. ಪಾಕಿಸ್ತಾನದ ಖೈಬರ್ ಪ್ರಾಂತ್ಯ, ಗಿಲ್ಗಿಟ್ ಬಾಲ್ಟಿಸ್ತಾನ್, ಪಂಜಾಬ್, ಬಲೂಚಿಸ್ತಾನ್, ಸಿಂಧ್ ಹೀಗೆ ಹಲವು ಪ್ರದೇಶಗಳಲ್ಲಿ ಚೀನಾ ನಿರ್ಮಾಣದ ಕಂಪನಿಗಳು ಬೀಡು ಬಿಟ್ಟಿವೆ. ಒಂದರ್ಥದಲ್ಲಿ ಇಡೀ ಪಾಕಿಸ್ತಾನ ಚೀನಾದ ಅನಧಿಕೃತ ನೆಲೆಯಾಗಿ ಪರಿವರ್ತನೆಯಾಗ್ತಿದೆ. ಇದಷ್ಟೇ ಅಲ್ಲ, ಚೀನಾ ತನ್ನ ಮೇನ್ ಲ್ಯಾಂಡ್ನಿಂದ ಹಿಮಾಲಯದ ಗಡಿಯುದ್ದಕ್ಕೂ ರಸ್ತೆ, ರೈಲ್ವೆ ನೆಟ್ವರ್ಕ್ ಅನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಿದೆ. ಬೀಜಿಂಗ್ನಿಂದ ಟಿಬೆಟ್ವರೆಗೆ ಎಕ್ಸ್ಪ್ರೆಸ್ ವೇ ರೆಡಿ ಆಗ್ತಿದೆ. G6 ಹೆಸರಿನ ಈ ಹೆದ್ದಾರಿ ಬೀಜಿಂಗ್ನಿಂದ ಲಾಸಾದವರೆಗೂ ಕನೆಕ್ಟ್ ಆಗಲಿದೆ. ಇನ್ನು G318 ಹೈವೇ ಶಾಂಘೈನಿಂದ ಟಿಬೆಟ್ ಗಡಿಯವರೆಗೂ ಸಂಪರ್ಕ ಒದಗಿಸಲಿದೆ. ಇನ್ನು G219 ಹೆದ್ದಾರಿ ಟಿಬೆಟ್ನಿಂದ ಗಲ್ವಾನ್ ಕಣಿವೆ ಮೂಲಕ ಅಕ್ಸೈ ಚೀನಾ ಪ್ರದೇಶದವರೆಗೂ ಸಂಪರ್ಕ ಒದಗಿಸಲಿದೆ. ಹೆದ್ದಾರಿಗಳಷ್ಟೇ ಅಲ್ಲ, ಈ ನಿರ್ಮಾಣ ಕಾಮಗಾರಿಗಳು ಕೂಡ ನಿಂತಿಲ್ಲ. ಬದಲಾಗಿ ಅಂತರ್ ಸಂಪರ್ಕ ರಸ್ತೆಗಳನ್ನ ಸಹ ಇಡೀ ಚೀನಾದಲ್ಲಿ ಮಜಬೂತಾಗಿ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಇವು ಕೇವಲ ಹೆದ್ದಾರಿಗಳಲ್ಲ. ಯುದ್ಧದ ಸನ್ನಿವೇಶದಲ್ಲಿ ಸಮರ ಸಾಮಗ್ರಿಗಳನ್ನ, ಶಸ್ತ್ರಾಸ್ತ್ರಗಳನ್ನ ನೇರವಾಗಿ ಹಿಮಾಲಯ ಗಡಿಗೆ ತಲುಪಿಸುವ ರೀತಿಯಲ್ಲಿ ಇವುಗಳ ನಿರ್ಮಾಣವಾಗಿದೆ. ಇನ್ನು ರೈಲ್ವೆ ನೆಟ್ವರ್ಕ್ ಅನ್ನ ಕೂಡ ಚೀನಾ ತ್ವರಿತ ಗತಿಯಲ್ಲಿ ನಿರ್ಮಾಣ ಮಾಡಿದೆ.
ಈಗಲೂ ಮಾಡ್ತಿದೆ. 2015ರಿಂದ 2020ರವರೆಗೆ ಬರೋಬ್ಬರಿ 1700 ಕಿಲೋಮೀಟರ್ ಹೊಸ ರೈಲ್ವೆ ಜಾಲವನ್ನ ನಿರ್ಮಿಸಿದೆ. ಅದರಲ್ಲಿ ಟಿಬೆಟ್ ಭಾಗದ ಹೈ ಸ್ಪೀಡ್ ರೈಲು ಸಹ ಸೇರಿದೆ. ಇದು ಲಸ್ಸಾದಿಂದ ನಿಚಿಂಗಿಗೆ ಸಂಪರ್ಕ ಒದಗಿಸುತ್ತದೆ. ಅಂದಹಾಗೆ ಈ ನಿಚಿಂಗ್ ಪ್ರದೇಶ ನಮ್ಮ ಅರುಣಾಚಲ ಪ್ರದೇಶಕ್ಕೆ ತೀರಾ ಸಮೀಪದಲ್ಲಿದೆ. ಈ ಎಲ್ಲ ಕಾಮಗಾರಿಗಳನ್ನ ಚೀನಾ ಕದ್ದು ಮುಚ್ಚಿ ಏನು ಮಾಡ್ತಿಲ್ಲ, ಬಹಿರಂಗವಾಗಿಯೇ ಇದನ್ನ ಸಮರ್ಥಿಸಿಕೊಂಡಿದೆ. ಯುದ್ಧದ ಸನ್ನಿವೇಶದಲ್ಲಿ ಈ ಹೆದ್ದಾರಿಗಳು, ರೈಲು ಜಾಲಗಳು ಶಸ್ತ್ರಾಸ್ತ್ರಗಳನ್ನ ತುರ್ತಾಗಿ ಪೂರೈಕೆ ಮಾಡಲು ಕ್ಷಮತೆ ಹೊಂದಿವೆ. ಅದೇ ಉದ್ದೇಶದಿಂದಲೇ ಇದನ್ನ ನಿರ್ಮಿಸಲಾಗಿದೆ ಅಂತ ಹೇಳಿಕೊಂಡಿದೆ. ಒಂದು ಅಂದಾಜಿನಂತೆ ಕೇವಲ 36 ಗಂಟೆಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಮುಖ್ಯ ನೆಲೆಗಳಿಂದ ಹಿಮಾಲಯದ ಗಡಿವರೆಗೆ ತಲುಪಿಸುವ ಕ್ಷಮತೆಯನ್ನ ಈ ರೈಲು ಜಾಲ ಹಾಗೂ ರಸ್ತೆ ಸಂಪರ್ಕ ಹೊಂದಿವೆ ಅಂತ ಚೀನಾ ಹೇಳ್ಕೊಂಡಿದೆ. ಮಿಲಿಟರಿ ಪ್ಯಾರಾಮೀಟರ್ಸ್ಗಳನ್ನು ಇಟ್ಕೊಂಡೇ ಚೀನಾ ಈ ಕಾಮಗಾರಿಗಳನ್ನು ನಡೆಸಿರೋದು ಇದರಿಂದ ಸ್ಪಷ್ಟವಾಗಿದೆ. ಸ್ನೇಹಿತರೆ, ಚೀನಾ ಇಷ್ಟೆಲ್ಲ ಕಾಮಗಾರಿ ಮಾಡ್ತಿದ್ರು ಭಾರತ ಇದನ್ನ ನೋಡಿಕೊಂಡು ಸುಮ್ಮನೆ ಕೂತಿಲ್ಲ. ನಮ್ಮಲ್ಲೂ ಮೂಲಸೌಕರ್ಯ ಅಭಿವೃದ್ಧಿಪಡಿಸುವ ಕೆಲಸಗಳು ನಡೆದಿವೆ. ಕೇಂದ್ರ ಸರ್ಕಾರ ಸಿಲಾ ಸುರಂಗ ಮಾರ್ಗವನ್ನ 2024ರಲ್ಲಿ ಪೂರ್ಣಗೊಳಿಸಿದೆ. ಇದು ತವಾಂಗ್ ನೆಲೆಯನ್ನ ಸಂಪರ್ಕಿಸಲಿದೆ. ಮುಂಚೆ ಈ ರಸ್ತೆ ಚಳಿಗಾಲದಲ್ಲಿ ಹಿಮದಿಂದ ಆವೃತವಾಗಿ ವಾಹನ ಸಂಚಾರಕ್ಕೆ ಲಭ್ಯವಾಗ್ತಾ ಇರಲಿಲ್ಲ. ಆದರೆ ಈಗ 12 ತಿಂಗಳು ಕಾರ್ಯಾಚರಣೆಗೆ ಲಭ್ಯ ಆಗುವಂತೆ ಇದನ್ನ ನಿರ್ಮಿಸಲಾಗಿದೆ. ಇನ್ನು ರೋಹ್ತಾಂಗ್ನಲ್ಲಿ ಅಟಲ್ ಟನಲ್ ನಿರ್ಮಿಸಲಾಗಿದೆ. ಇದರ ಮೂಲಕ ಲಡಾಖ್ ವಲಯವನ್ನ ಅತ್ಯಂತ ಸುರಕ್ಷಿತವಾಗಿ ಬೈಪಾಸ್ ಮಾಡಬಹುದು. ಇನ್ನು ರೊಜೀಲಾ ಸುರಂಗ ಮಾರ್ಗ ನಿರ್ಮಾಣ ಹಂತದಲ್ಲಿದೆ. ಇದು ಲಡಾಖ್ ವಲಯವನ್ನ ಎಂಥದ್ದೇ ಹವಾಮಾನ ಪ್ರಕ್ಷುಬ್ಧತೆ ಮಧ್ಯೆಯೂ ತಲುಪುವ ಕ್ಷಮತೆ ಹೊಂದಲಿದೆ. ಇದರೊಂದಿಗೆ ಶಿಂಕುಲಾ ಟನಲ್ ಯೋಜನೆಯು ಕಾರ್ಯಗತಗೊಳ್ಳುತ್ತಿದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಲ್ಲಿವರೆಗೆ ಸುಮಾರು 73 ಗಡಿ ರಸ್ತೆಗಳ ನಿರ್ಮಾಣ ಯೋಜನೆಯನ್ನ ಪ್ರಕಟಿಸಿತ್ತು. ಅದರಲ್ಲಿ 75ರಿಂದ 80ರಷ್ಟು ರಸ್ತೆ ಕಾಮಗಾರಿಗಳು ಪೂರ್ಣಗೊಂಡಿದೆ. ಇನ್ನು ರೈಲ್ವೆ ಜಾಲಕ್ಕೆ ಬರೋದಾದರೆ 14 ಯೋಜನೆಗಳನ್ನ ಘೋಷಣೆ ಮಾಡಲಾಗಿತ್ತು. ದುರದೃಷ್ಟವಶಾತ್ ಈ ಯಾವ ಕಾಮಗಾರಿಗಳು ಕೂಡ ಇನ್ನುವರೆಗೂ ಸಂಪೂರ್ಣ ಮುಗಿದಿಲ್ಲ. ಇವೆಲ್ಲ ಬಹುತೇಕ ಹಿಮಾಲಯನ್ ವಲಯದಲ್ಲಿ ಬರೋದರಿಂದ ನಿರ್ಮಾಣ ಕಾಮಗಾರಿ ನಿಧಾನಗತಿಯಲ್ಲಿದೆ. ಇನ್ನು ವಾಯುನೆಲೆಗಳ ಬಲವರ್ಧನೆ, ಹೊಸ ಏರ್ಬೇಸ್ಗಳ ನಿರ್ಮಾಣವು ನಡೆದಿದೆ. ಲೇಹ್ ವಾಯುನೆಲೆಯನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಸಿಯಾಚಿನ್ನಲ್ಲೂ ಏರ್ಬೇಸ್ ಅನ್ನ ಸರ್ವಋತು ಏರ್ ಕ್ಯಾಂಪ್ ಆಗಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ನಿಮ್ಗೆ ಗೊತ್ತಿರಲಿ, ಇದು ಕಾರಾಕೋರಂ ಶ್ರೇಣಿಯಲ್ಲಿ ಸುಮಾರು 12,000 ಅಡಿ ಎತ್ತರದಲ್ಲಿರುವ ವಿಶ್ವದ ಅತಿ ಎತ್ತರದ ಮತ್ತು ಅತ್ಯಂತ ಶೀತಲವಾದ ಯುದ್ಧ ಭೂಮಿಯಾಗಿದೆ. ಆದರೆ ಭಾರತದ ಸಮಸ್ಯೆ ಅಂದರೆ ನಮ್ಮ ಏರ್ಬೇಸ್ಗಳಾಗಲಿ ಅಥವಾ ರೈಲ್ವೆ ಮಾರ್ಗದ ಕಾಮಗಾರಿಗಳಾಗಲಿ ಹೆಚ್ಚು ಕಡಿಮೆ ಭೌಗೋಳಿಕವಾಗಿ ಕಡಿದಾದ ಪ್ರದೇಶದಲ್ಲಿವೆ. ಅಲ್ಲಿ ಸುಲಭವಾಗಿ ಕಾಮಗಾರಿ ನಡೆಸೋದು ಸಾಧ್ಯವಿಲ್ಲ. ಪರಿಸರ ಸೂಕ್ಷ್ಮತೆ ಜೊತೆಗೆ ಹವಾಮಾನ ವೈಪರೀತ್ಯವು ನಮ್ಮನ್ನ ಬಾಧಿಸುತ್ತಿದೆ. ಆದರೆ ಚೀನಾದಲ್ಲಿ ಅಂತಹ ಪರಿಸ್ಥಿತಿ ಇಲ್ಲ. ಟಿಬೆಟ್ ಭಾಗ, ಅಕ್ಷಯ್ ಚೀನಾ ಹೊರತುಪಡಿಸಿದ್ರೆ ಅವರಿಗೆ ಅಂತಹ ಕಡಿದಾದ ಪರ್ವತಗಳ ಸಮಸ್ಯೆ ಇಲ್ಲ. ಸಮತಟ್ಟು ನೆಲವಿದೆ. ಹೀಗಾಗಿ ಕಾಮಗಾರಿ ಬೇಗ ಸುಲಭವಾಗಿ ಮುಗಿಯುತ್ತಿದೆ. ಹೀಗಾಗಿ ಈ ವಿಚಾರದಲ್ಲಿ ಭಾರತವನ್ನ ಚೀನಾದೊಂದಿಗೆ ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಆದರೂ ಭಾರತ ಸ್ಟ್ರಾಟಜಿಕ್ ಆಗಿ ತನ್ನ ಗಡಿ ಹೆದ್ದಾರಿ, ರೈಲ್ವೆ ಜಾಲ ಹಾಗೂ ವಾಯು ನೆಲೆಗಳನ್ನು ಬಲವರ್ಧನೆ ಮಾಡ್ತಿದೆ. ಸ್ನೇಹಿತರೆ, ಇನ್ನು ಸೇನಾ ಬಲದ ವಿಷಯದಲ್ಲೂ ಭಾರತ ಮೊದಲಿಗಿಂತ ಹೆಚ್ಚು ಪಡೆಗಳನ್ನು ಗಡಿಯಲ್ಲಿ ನಿಯೋಜಿಸಿದೆ. ಗಲ್ವಾನ್ ಸಂಘರ್ಷದ ಬಳಿಕ ಇದು ಶಾಶ್ವತ ಸ್ಥಿತಿ ಎನ್ನುವಂತೆ ನಮ್ಮ ವೀರ ಯೋಧರು ಗಡಿಯಲ್ಲಿದ್ದಾರೆ. ಲಡಾಖ್, ಅಕ್ಸೈ ಚೀನಾ ವಲಯದಲ್ಲಿ ಸುಮಾರು 50ರಿಂದ 60 ಸಾವಿರ ಪಡೆಗಳು ಪಹರೆಗಿದ್ದರೆ, ಇತ್ತ ಸಿಕ್ಕಿಂ, ಅಸ್ಸಾಂ, ಅರುಣಾಚಲ ಪ್ರದೇಶದ LAC ಬಳಿ 70 ಸಾವಿರ ಪಡೆಗಳು ನಿಯೋಜನೆಗೊಂಡಿವೆ. ಒಟ್ಟು ಸರಾಸರಿ 120ರಿಂದ 150 ಸಾವಿರ ಪಡೆಗಳು ಈ ವಲಯದಲ್ಲಿ ಸದಾ ಹದ್ದಿನ ಕಣ್ಣು ಇಟ್ಟಿವೆ. ಇಲ್ಲಿ ನಿಯೋಜನೆಗೊಂಡಿರುವ ಯೋಧರ ಪಡೆಗಳು ಎಂಥದ್ದೇ ಪರಿಸ್ಥಿತಿಯಲ್ಲಿ ಹೋರಾಡುವ ಯುದ್ಧ ಕೌಶಲ್ಯ, ಶಸ್ತ್ರಾಸ್ತ್ರ ಅಭ್ಯಾಸ ಹಾಗೂ ಪರಿಣಿತಿ ಹೊಂದಿದ್ದಾರೆ. ಭೂಸೇನೆ ಹಾಗೂ ವಾಯುಸೇನೆ ಇಲ್ಲಿ ಅತ್ಯಂತ ಸಕ್ಷಮವಾಗಿ ತಮ್ಮ ಕಾರ್ಯನಿರ್ವಹಿಸ್ತಾ ಇವೆ. ಭಾರತಕ್ಕೆ ಹೋಲಿಸಿದ್ರೆ ಚೀನಾ ಈ ಭಾಗದಲ್ಲಿ ಹೆಚ್ಚಿನ ಸೇನಾ ಭದ್ರತಾ ಪಡೆಗಳನ್ನು ನಿಯೋಜಿಸಿಲ್ಲ. ಕಾರಣ ಅದರ ರಸ್ತೆ ಹಾಗೂ ರೈಲ್ವೆ ಜಾಲ ವ್ಯಾಪಕವಾಗಿರೋದ್ರಿಂದ ತುರ್ತು ಸಂದರ್ಭಗಳಲ್ಲಿ ಪಡೆಗಳನ್ನು ಅತ್ಯಂತ ವೇಗದಲ್ಲಿ ಇಲ್ಲಿಗೆ ಸಾಗಿಸಬಹುದು. ಇನ್ನು ಭಾರತ ಚೀನಾ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆಯುವ ಸಾಧ್ಯತೆ ಕಡಿಮೆ. ಒಂದು ವೇಳೆ ನಡೆದರೂ ಅದು ಹಿಮಾಲಯನ್ ಗಡಿಯಲ್ಲೇ ನಡೆಯಬೇಕು. ಆದರೆ ಅದು ಅತ್ಯಂತ ಕಡಿದಾದ ಅಪಾಯಕಾರಿ ವಲಯ. ಅಲ್ಲಿ ಸಮರ ನಡೆಸೋದು ಉಕ್ರೇನ್ ರಷ್ಯಾ ನಡುವೆ ಆದಂತೆ ಅಲ್ಲ. ಹೀಗಾಗಿ ಚೀನಾ ಈಗ ಭಾರತದ ಕರಾವಳಿಯನ್ನ ತನ್ನ ಗಮನದಲ್ಲಿಟ್ಕೊಂಡಿದೆ. ಅದಕ್ಕಾಗಿಯೇ ಅದು ಶ್ರೀಲಂಕಾ, ಮಾಲ್ಡೀವ್ಸ್, ಬಾಂಗ್ಲಾದೇಶಗಳಿಗೆ ಕುಮ್ಮಕ್ಕು ನೀಡುತ್ತಿದೆ. ಆರ್ಥಿಕ ನೆರವಿನ ನೆಪದಲ್ಲಿ ಅಲ್ಲಿ ತನ್ನ ನೆಲೆಗಳನ್ನು ಸ್ಥಾಪಿಸಲು ಹವಣಿಸ್ತಾ ಇದೆ. ಇದು ಕೇವಲ ಭಾರತವನ್ನ ಕಟ್ಟಿಹಾಕಲು ಅಷ್ಟೇ ಅಲ್ಲ, ಅದಕ್ಕಿರುವ ಭಯ ಅಂದ್ರೆ ಮಲಕ್ಕಾ ಜಲಸಂಧಿಯ ಅನಿವಾರ್ಯತೆ.
ಪಶ್ಚಿಮ ಜಗತ್ತಿನಿಂದ ಚೀನಾಗೆ ಏನೇ ಸರಕು ಸಾಗಾಣಿಕೆ ನಡೆದ್ರೂ ಅದಕ್ಕೆ ಮಲಕ್ಕಾ ಜಲಸಂಧಿಯೇ ದಾರಿ. ರಫ್ತು ಆಮದು ಇಲ್ಲಿಂದಲೇ ನಡಿಬೇಕು. ಹಾಗಂತ ಇದರ ಮೇಲೆಯೇ ಅದು ನಿರ್ಧರಿತವಾಗಿಲ್ಲ. ಇದಕ್ಕೆ ಪರ್ಯಾಯವಾಗಿ ಸಿಪೇಕ್ ಯೋಜನೆಯನ್ನ ಅದು ಜಾರಿಗೆ ತರ್ತಾ ಇದೆ. ಆದರೆ ಚೀನಾ ಹಿಂದೂ ಮಹಾಸಾಗರದಲ್ಲಿ ತನ್ನ ಶಾಶ್ವತ ಉಪಸ್ಥಿತಿ ಇರಬೇಕು ಅಂತ ಬಯಸ್ತಾ ಇದೆ. ಈ ಕುತಂತ್ರದ ಭಾಗವಾಗಿಯೇ ಅದು ಜಿಬೌಟಿಯಿಂದ ಹಿಡಿದು ವಾದಾರ್ ಬಂದರು, ಲಂಕಾ ಕರಾವಳಿ ಹಾಗೂ ಬಾಂಗ್ಲಾ ಕರಾವಳಿಯಲ್ಲಿ ತನ್ನ ಬಂದರುಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಒಂದು ಚೈನ್ ಸಿಸ್ಟಮ್ ಅನ್ನ ಜಾರಿಗೆ ತಂದಿದೆ. ಇದನ್ನ ಕೌಂಟರ್ ಮಾಡುವ ನಿಟ್ಟಿನಲ್ಲಿ ಭಾರತ ಕೂಡ ಚೀನಾವನ್ನ ಸುತ್ತುವರಿಯುವ ನಿಟ್ಟಿನಲ್ಲಿ ಅಲ್ಲಲ್ಲಿ ಏರ್ಬೇಸ್ ಮತ್ತು ನೇವಿ ಬೇಸ್ಗಳನ್ನು ಸ್ಥಾಪಿಸಿದೆ. ಸ್ನೇಹಿತರೆ, ಚೀನಾದ ಕುತಂತ್ರ, ಅದರ ಶಕ್ತಿ ಸಾಮರ್ಥ್ಯ ಏನೇ ಇರಲಿ, ಈಗ ನಮ್ಮ ಸಬ್ಮರೀನ್ ನೆಲೆಯ ವಿಷಯಕ್ಕೆ ಬರೋಣ. ಇದು ಚೀನಾಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಉಂಟಾಗಬಹುದಾದ ಅಪಾಯಗಳನ್ನು ಎದುರಿಸಲು ಮಾಡಲಾಗಿರುವ ಸ್ಟ್ರಾಟಜಿ ಆಗಿದೆ. ಬಂಗಾಳ ಕೊಲ್ಲಿ, ಅಂಡಮಾನ್ ಸಮುದ್ರ ಒಳಗೊಂಡಂತೆ ಇಡೀ ಹಿಂದೂ ಮಹಾಸಾಗರದಲ್ಲಿ ಇದು ಅತ್ಯಂತ ಆಯಕಟ್ಟಿನ ಸ್ಥಾನದಲ್ಲಿದೆ. ಚೀನಾಗೆ ಸೆಡ್ ಹೊಡೆಯುವ ರೀತಿಯಲ್ಲೇ ಈ ಪರಮಾಣು ಸಹಿತ ಸಬ್ಮರೀನ್ ನೆಲೆ ನಿರ್ಮಿಸಲಾಗ್ತಾ ಇದೆ. ಮೇಲೆ ಹೇಳಿದ ಹಾಗೆ ಆಂಧ್ರ ಕರಾವಳಿ ತಟದ ರಾಮಬಿಲ್ಲಿ ಪ್ರದೇಶದಲ್ಲಿ ಸದ್ದಿಲ್ಲದೆ ಈ ಭೂಗತ ಜಲಾಂತರ್ಗಾಮಿ ನೆಲೆ ಸಿದ್ಧಗೊಳ್ತಿದೆ. ಸುಮಾರು 30,000 ಕೋಟಿ ವೆಚ್ಚದಲ್ಲಿ INS ವರ್ಷಾ ಹೆಸರಿನ ಈ ಭೂಗತ ನೆಲೆಯನ್ನ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಇದು ಸಾಮಾನ್ಯ ನೌಕಾನೆಲೆಯಂತಲ್ಲ. ಮೇಲೆ ಉಲ್ಲೇಖಿಸಿದಂತೆ ಜಲಾಂತರ್ಗಾಮಿಗಳಿಗೆ ನೆಲೆ ಒದಗಿಸಲಿರುವ ಭೂಗತ 7 ಸುತ್ತಿನ ಕೋಟೆ. ಇದರ ವಿಶೇಷತೆ ಅಂದ್ರೆ ಇದು ಉಪಗ್ರಹ ಗುಪ್ತ ಗೂಢಾಚಾರಿಕೆಗೂ ಕಾಣಿಸೋದಿಲ್ಲ. ಇದನ್ನು ನಿಖರವಾಗಿ ಗುರುತಿಸಲು ಅಸಾಧ್ಯ. ಜಲಾಂತರ್ಗಾಮಿಗಳಲ್ಲಿ ಪ್ರಮುಖವಾಗಿ 2 ವಿಧಗಳನ್ನು ಗುರುತಿಸಬಹುದು: SSBNS ಹಾಗೂ SSNS. ಇದರಲ್ಲಿ SSBN ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಅಂದರೆ ಖಂಡಾಂತರ ಸಿಡಿತಲೆಗಳನ್ನು ನೀರೊಳಗೆ ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. SSNSಗಳು ನೇರವಾಗಿ ವೈರಿ ದೇಶಗಳ ಹಡಗು ಸಬ್ಮರೀನ್ಗಳನ್ನು ಟಾರ್ಗೆಟ್ ಮಾಡುವ ಸಬ್ಮರೀನ್ಗಳಾಗಿವೆ. ವಿಶ್ವದ ಕೆಲವು ರಾಷ್ಟ್ರಗಳ ಬಳಿ ಇಂತಹ ಜಲಾಂತರ್ಗಾಮಿಗಳಿವೆ. ಇವುಗಳಲ್ಲಿ ಭಾರತ ಕೂಡ ಒಂದಾಗಿದೆ. INS ಅರಿಘಾಟ್ ಸದ್ಯ ಕಾರ್ಯಾಚರಣೆಯಲ್ಲಿವೆ. ಅರಿಧಮನ್ ಹೆಸರಿನ ಸುಮಾರು 8 ಸಬ್ಮರೀನ್ಗಳು ನಿರ್ಮಾಣ ಹಂತದಲ್ಲಿದೆ. INS ಅರಿಹಂತ ಹೆಸರಿನ ವಾಯುಸಜ್ಜಿತ ನೌಕೆ 45,000 ಟನ್ ತೂಕ ಹೊಂದಿದೆ. ಇದನ್ನ ತೇಲುವ ನಗರ ಅಂತಾನೂ ಹೇಳಬಹುದು. ಇದರ ನಿರ್ಮಾಣ ವೆಚ್ಚ 20,000 ಕೋಟಿ ಅಂತ ಹೇಳಲಾಗುತ್ತೆ. ಆದರೆ ಕೇವಲ 6,000 ಟನ್ ತೂಕದ INS ಅರಿಹಂತ ಜಲಾಂತರ್ಗಾಮಿ ತಯಾರು ಮಾಡಬೇಕಾದ್ರೆ ಅಂದಾಜು 20,000 ರಿಂದ 25,000 ಕೋಟಿ ರೂಪಾಯಿ ವೆಚ್ಚ ತಗುಲುತ್ತದೆ. ಇಷ್ಟೊಂದು ವೆಚ್ಚದಾಯಕ ಯಾಕೆ ಅಂತ ಪ್ರಶ್ನಿಸಿದ್ರೆ ಅವುಗಳ ಕ್ಷಮತೆ ಹಾಗೂ ಅದನ್ನ ನೀರೊಳಗೆ ಕಾರ್ಯಾಚರಣೆ ನಡೆಸಬೇಕಾಗಿರೋದ್ರಿಂದ ತಾಂತ್ರಿಕ ಸೂಕ್ಷ್ಮತೆ ಹೊಂದಿರುತ್ತದೆ. ಹೀಗಾಗಿ ಇವುಗಳ ವೆಚ್ಚ ಜಾಸ್ತಿ. ಸ್ನೇಹಿತರೆ, ಇಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಲೇಬೇಕು. ಭಾರತ ಯಾವತ್ತೂ ಮೊದಲು ಪರಮಾಣು ಬಳಕೆ ಮಾಡೋದಿಲ್ಲ ಅಂತ ಹೇಳ್ಕೊಂಡಿದೆ. ನಮ್ಮ ಅಣು ಬಳಕೆಯ ನೀತಿ ನಿರೂಪಣೆಯಲ್ಲೇ ಅದು ಸ್ಪಷ್ಟವಾಗಿದೆ. ಆದರೆ ಒಂದು ವೇಳೆ ನಮ್ಮ ಮೇಲೆ ಯಾರೇ ದಾಳಿ ಮಾಡಿದ್ರೂ ಅದರ ಪರಿಣಾಮ ಮಾತ್ರ ಊಹಿಸಲು ಸಾಧ್ಯವಾಗಿರೋದಿಲ್ಲ. ಹಾಗಿರುತ್ತೆ. ನಿಖರ ಗುರಿ ಹಾಗೂ ಬೃಹತ್ ಹಾನಿ ಮಾಡುವಷ್ಟು ನಮ್ಮ ಪರಮಾಣು ಶಕ್ತಿ ಸಶಕ್ತವಾಗಿದೆ. 2003ರ ಘೋಷಣೆಯಂತೆ ಭಾರತದ ಮೇಲೆ ಯಾವುದೇ ರೀತಿಯ ರಾಸಾಯನಿಕ ದಾಳಿ ನಡೆದದ್ದೇ ಆದರೆ ಅದು ತನ್ನ ಅಣುಬಾಂಬ್ ಬಳಕೆಯ ಹಕ್ಕನ್ನ ಕಾಯ್ದಿರಿಸಿಕೊಂಡಿದೆ ಅಂತ ಹೇಳ್ಕೊಂಡಿದೆ. ಒಂದು ವೇಳೆ ಎದುರಾಳಿ ನಮ್ಮ ದಾಳಿಗೂ ಮುನ್ನವೇ ನಮ್ಮ ಪರಮಾಣು ಶಕ್ತಿಯನ್ನ ನಾಶ ಮಾಡಿದ್ರೆ ಎನ್ನುವ ಪ್ರಶ್ನೆ ಇಲ್ಲಿ ಹುಟ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ನೆಲದ ಮೇಲಿನ ಅಣು ಕೇಂದ್ರಗಳು, ವಾಯುನೆಲೆಗಳನ್ನು ಮೊದಲು ಟಾರ್ಗೆಟ್ ಮಾಡಲಾಗುತ್ತೆ. ಈ ದೃಷ್ಟಿಯಿಂದ ನಮ್ಮ ಪರಮಾಣು ಶಕ್ತಿಯನ್ನ ಕಾಪಿಟ್ಟುಕೊಳ್ಳುವ ಹಾಗೂ ಸುರಕ್ಷಿತವಾಗಿ ವೈರಿ ದೇಶಗಳ ಮೇಲೆ ಟಾರ್ಗೆಟ್ ರೀಚ್ ಆಗಲು ಈ ಭೂಗತ ನೇವೆಲ್ ಬೇಸ್ ರೆಡಿ ಮಾಡಲಾಗುತ್ತೆ. ನಮ್ಮ INS ವರ್ಷಾ ಕೂಡ ಅಂಥದ್ದೇ ಒಂದು ಭೂಗತ ನೇವೆಲ್ ಸಬ್ಮರೀನ್ ಬೇಸ್ ಆಗಿದೆ. ಇಲ್ಲಿಂದ ಪರಮಾಣು ಸಿಡಿತಲೆ ಹೊತ್ತು ಸಾಗುವ ಸಬ್ಮರೀನ್ಗಳು ಸ್ಯಾಟಲೈಟ್ ಉಪಗ್ರಹಗಳಿಗೂ ಕೂಡ ತಿಳಿಯೋದಿಲ್ಲ. ಇದೊಂದು ರೀತಿ ಮೀನಿನ ಹೆಜ್ಜೆಯನ್ನ ಗುರುತಿಸಿದಂತೆ. ಶತ್ರು ದೇಶಗಳ ನೌಕಾ ಗಡಿಯಲ್ಲಿದ್ದರೂ ಇದನ್ನ ಗುರುತಿಸಲು ಅಸಾಧ್ಯ. ಹೀಗಾಗಿ ನೀರೊಳಗೆ ನಿರ್ಮಾಣವಾಗ್ತಾ ಇರುವ ಭಾರತದ ಈ ಸಬ್ಮರೀನ್ ಭೂಗತ ನೆಲೆಯನ್ನ ಅತ್ಯಂತ ಪರಿಣಾಮಕಾರಿ ನೆಲೆ ಅಂತಾಲೆ ಪರಿಗಣಿಸಲಾಗ್ತಿದೆ. ಈ ನೆಲೆ ನಿರ್ಮಾಣವಾಗ್ತಿರುವ ರಾಮಬಿಲ್ಲಿ ಪ್ರದೇಶದಿಂದ ಚೀನಾವನ್ನ ಸುಲಭವಾಗಿ ಟಾರ್ಗೆಟ್ ಮಾಡಬಹುದಾಗಿದೆ. ನಮ್ಮ ಖಂಡಾಂತರ ಕ್ಷಿಪಣಿಗಳು ಸಿಡಿತಲೆಗಳನ್ನು ಶಾಂಘೈ ದಾಟಿ ಉಡಾಯಿಸುವ ಸಾಮರ್ಥ್ಯ ಹೊಂದಿವೆ. ಅಂದರೆ ನಮ್ಮ ಸ್ಟ್ರಾಟಜಿಕ್ ರೇಂಜ್ ಉತ್ತರ, ದಕ್ಷಿಣ ಹಾಗೂ ಪೂರ್ವ ಪಶ್ಚಿಮಾಭಿಮುಖವಾಗಿ ಹೆಚ್ಚು ಕಡಿಮೆ 3,600 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಹೀಗಾಗಿ ನೆರೆಯ ದೇಶಗಳಲ್ಲಿರುವ ಚೀನಾದ ನೆಲೆಗಳನ್ನು ಸಹ ಇದು ಕವರ್ ಮಾಡುತ್ತೆ. ಅದರೊಂದಿಗೆ ಈ ಜಲಾಂತರ್ಗಾಮಿ ನೆಲೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಲಿದೆ. ಇದರ ಮತ್ತೊಂದು ಸ್ಟ್ರಾಟಜಿಕ್ ಉಪಯೋಗ ಅಂದರೆ ರಾಮಬಿಲ್ಲಿ ಬಾಬಾ ಅಟೋಮಿಕ್ ಸೆಂಟರ್ ಇರುವ ಅಚ್ಯುತಪುರಂನಿಂದ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿದೆ. ಹೀಗಾಗಿ ತುರ್ತು ಸಂದರ್ಭಗಳಲ್ಲಿ ಅಗತ್ಯ ಸಾಮಗ್ರಿಗಳನ್ನು ತುರ್ತಾಗಿ ಪೂರೈಸಬಹುದಾಗಿದೆ.
ಸ್ನೇಹಿತರೆ, ಪ್ರಸ್ತುತ ಚೀನಾ ಭಾರತದ ನಡುವೆ ಯಾವುದೇ ದೊಡ್ಡ ಮಟ್ಟದ ಸಂಘರ್ಷವಿಲ್ಲ. ಅರುಣಾಚಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗಡಿಗೊಂದಲಗಳಿವೆ. ಅದು ಬಿಟ್ಟರೆ ಎರಡು ರಾಷ್ಟ್ರಗಳ ನಡುವೆ ದೊಡ್ಡ ಭಿನ್ನಮತಗಳಿಲ್ಲ. ಚೀನಾ ಕೂಡ ಸದ್ಯ ಅಭಿವೃದ್ಧಿಯ ಕಡೆಗೆ ತನ್ನ ಚಿತ್ತ ನೆಟ್ಟಿದೆ. ಹೀಗಾಗಿ ಅದು ಭಾರತವನ್ನ ಕೆಣಕುವ ಏಕಾಏಕಿ ಸಾಹಸ ಮಾಡೋದಿಲ್ಲ. ಇನ್ನು ಭಾರತದ ಬಗ್ಗೆ ಕೇಳಲೇಬೇಡಿ. ನಮ್ಮದು ಪ್ರಜಾಪ್ರಭುತ್ವ ಹೊಂದಿರುವ ಭಾರತ ಸಾಂವಿಧಾನಿಕವಾಗಿ ಅತ್ಯಂತ ಕಟ್ಟುನಿಟ್ಟಿನ ಪಾಲನೆ ಹೊಂದಿರುವ ದೇಶ. ಹೀಗಾಗಿ ಕಲಹದ ಪ್ರಶ್ನೆಯೇ ಇಲ್ಲ. ಆದರೆ ಎದುರಾಳಿಗಳು ಕೆಣಕಿದ್ರೆ ಭಾರತ ತಕ್ಕ ಉತ್ತರ ಕೊಡುವಷ್ಟು ಸಕ್ಷಮವಾಗಿದೆ. ಅದನ್ನೇ ಈ ವ್ಯೂಹಾತ್ಮಕ ತಂತ್ರಗಾರಿಕೆಗಳು ಹೇಳುತ್ತವೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.